ಸಪೋಸ್ ವಿಜಯೇಂದ್ರ ಅವರನ್ನು ತೆಗೆದು ಇನ್ಯಾರನ್ನು ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ವಿಜಯೇಂದ್ರ ಅವರು ಪಾರ್ಟಿ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಇಲ್ಲ. ದೇಸೆ ಅಣ್ಣಾಮಲೈನ್ ತೆಗೆದ್ರು, ಅಲ್ಲಿ ತಗೊಂಡು ಕರ್ಕೊಂಡು ಹೋದ್ರು, ರಾಜೀನಾಮೆ ಕೊಡೋ, ರಾಜೀನಾಮೆ ಕೊಟ್ಟರು. ಇಟ್ ಈಸ್ ರಿಕ್ವೈರ್ಡ್. ಬಿಜೆಪಿಯಲ್ಲಿ ಯಾವ ರೀತಿಯ ಹೈಕಮಾಂಡ್ ಇದೆ ಅಂದರೆ, ಎಕ್ಸಿಸ್ಟಿಂಗ್ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟನ್ನು ಒಪ್ಕೊಂಡಂತಹ ಮಹಾರಾಷ್ಟ್ರ ನಮಗೆ ಎಕ್ಸಾಂಪಲ್ ಇದೆ. ಆ್ಯಂಡ್ ನಂಬರ್ಸ್ ಜಾಸ್ತಿ ಇರುವಾಗ, ಅಲೈನ್ಸ್ ಪಾರ್ಟಿ ನಂಬರ್ ಕಡಿಮೆ ಇದ್ರು ಶಿವಸೇನೆದ್ದು, ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿ ಅವರ ಅಂಡರಲ್ಲಿ ಫಡ್ನವೀಸ್ ಅವರನ್ನು ಕೆಲಸ ಮಾಡಿಸಿದ್ದು ನಾವು ನೋಡಿದ್ದೀವಿ. ಸೋತವರನ್ನು ಚೀಫ್ ಮಿನಿಸ್ಟರ್ ಮಾಡಿದ ಎಕ್ಸಾಂಪಲ್ಸ್ಗಳು ನಿಮಗೆ ರಾಜಸ್ಥಾನಕ್ಕೆ ಹೋದ್ರೂ ಇದೆ, ಮಧ್ಯಪ್ರದೇಶಕ್ಕೆ ಹೋದ್ರೂ ಇದೆ. ಒನ್ ಟೈಮ್ MLAಗಳನ್ನು ಕರ್ಕೊಂಡು ಬಂದು ಚೀಫ್ ಮಿನಿಸ್ಟರ್ ಮಾಡಿ ಎಲ್ಲರೂ ಒಪ್ಕೊಂಡಿದ್ದು ಇದೆ. ಇಫ್ ಯು ಸಿ ಇನ್ ಡೆಲ್ಲಿ, ಮಧ್ಯಪ್ರದೇಶ್, ರಾಜಸ್ಥಾನ, ಅನ್ಎಕ್ಸ್ಪೆಕ್ಟೆಡ್. ಎಲ್ಲರೂ ಅವ್ರ ಕೆಳಗಡೆ ಕೈ ಮಾಡಿಲ್ವಾ, ಕೆಳಗಡೆ ಕೈ ಕೆಲಸ ಮಾಡ್ತಾ ಇಲ್ವಾ? ನೀವು ನೋಡಿ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣನ್ನೇ ಸೆಂಟ್ರಲ್ಗೆ ಬನ್ನಿ ಅಂತ ಕರೆದ್ರು, ಹೋದ್ರು. ದಿಸ್ ಇಸ್ ಅ ಸ್ಟ್ರಾಂಗ್ ಮೆಸೇಜ್. ಬಟ್ ಕಾಂಗ್ರೆಸ್ಸಲ್ಲಿ ಸುರ್ಜೇವಾಲ ಹೋಗಿ ಯಾರಿಗೆ ಹೇಳ್ತಾರೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತಾರಾ? ಅವರು ಡೈರೆಕ್ಟ್ ಡಿಸಿಷನ್ ಹೆದರಿಕಿದ್ದಾನೆ ಇವರಿಗೆಲ್ಲ. ಏನಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ಬಿಟ್ರೆ ಏನಾಗುತ್ತೆ ಅಂತ ಇದೇನಾ? ಹೇಳಿದ್ರೆ ಹೇಳಿ ಅಂತ ಕಾಯ್ತೀವಿ. ಹೇಳ್ರಿ, ಅವರು ಪುನಃ ಅಲ್ಲಿಗೆ ಹೋಗ್ಬೇಕು. ಸೋನಿಯಾ ಗಾಂಧಿ ನಮಗೆ ಕ್ಲೋಸ್ ಇದ್ದಾರೆ, ನಾನು ವೇಣುಗೋಪಾಲ್ಗೆ ಕ್ಲೋಸ್ ಇದ್ದೀನಿ. ಅವರು ನಮಗೆ ರಾಹುಲ್ ಗಾಂಧಿ ಹತ್ರ, ಪ್ರಿಯಾಂಕಾ ಗಾಂಧಿ ಹತ್ರ ಮಾತಾಡಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅಂತ ಕೇಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ದಿಸ್ ದ ಡಿಫರೆನ್ಸ್. ಇನ್ನು ನಾವು ಬಹಳ ಸ್ವಲ್ಪ ದಿನಗಳ ಹಿಂದೆ ಜನಗಣತಿ, ಜಾತಿ ಗಣತಿ ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ವಿ. 10 ವರ್ಷದ ಹಿಂದಿನ ನಂಬರ್ಸ್ಗಳನ್ನು ತಗೊಂಡು ಇದೇ ಈಗಿನ ನಂಬರು ಅಂತ ಹೇಳ್ತಾ ಇದ್ವಿ. ಆದರೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ನಾವೆಲ್ಲ ಚರ್ಚೆ ಮಾಡಿದ ಮೇಲೂ ಒಂದು ಸಮೀಕ್ಷೆ, ಬೀಟ್ ಸಮೀಕ್ಷೆ, ಅದು ಒಳ ಮೀಸಲಾತಿ ಸಮೀಕ್ಷೆ ಆಗಿರಲಿ, ಜಾತಿ ಜನಗಣತಿ ಸಮೀಕ್ಷೆ ಆಗಿರಲಿ, ಇದೊಂದು ಸರ್ವೆ ನಡೀತಾ ಇದೆ. ಆ ಸರ್ವೆ ಹೆಂಗೆ ನಡೀತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಅಸಮಾಧಾನ. ಸಮೀಕ್ಷೆ ಅಂದ್ರೆ ಏನ್ರಿ? ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಒಂದು ಫೋಟೋ ತೆಗೆದು ಅದನ್ನ ಆ್ಯಪ್ಗೋ ಅಥವಾ ವಾಟ್ಸಪ್ಗೋ ಹಾಕ್ಬಿಟ್ರೆ ಮುಗಿತಾ? ಖಾಲಿ ಮನೆಗೂ ಸ್ಟಿಕ್ಕರು, ಹೇಳ್ದೆ ಕೇಳದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಜೂಟು. ಹೊರಗಡೆ ಬಂದು ನೋಡಿದ್ರೆ ಯಾವ್ದಪ್ಪ ಸ್ಟಿಕ್ಕರು? ನೋಡಿದ್ರೆ ಏನೋ ಜಾತಿ ಗಣತಿ ಆಗ್ಬಿಟ್ಟಿದೆ ಅಂತಿದೆ. ಮನೆಗಳಲ್ಲಿ ಅಭಿಪ್ರಾಯ ಸಂಗ್ರಹ ಆಗ್ತಾ ಇಲ್ಲ. ಇದು ನಮ್ಮ ಸರ್ವೆಯ ಹಣೆ ಬರಹ ಅಂತ ಸ್ವತಃ ಸಚಿವರುಗಳು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳಿಸ್ಕೊಳ್ಳಿ. ಎಲ್ಲ ನಾನು ನಿನ್ನೆ ಹೇಳಿದ್ದೀನಿ ನೋಡಿ, ಇಂತಹ ವಿಷಯಗಳಲ್ಲಿ 100% ಆಗುತ್ತೆ ಅಂತ ನಾವು ಯಾರು ಹೇಳೋದು. ಸ್ವಲ್ಪ ಏರುಪೇರು ಇರ್ಬೋದು, ಅದನ್ನ ಕಮಿಷನರ್ ನೋಡ್ಕೋತಾರೆ. ಸಿಬ್ಬಂದಿ ಅವರು ಸರಿಯಾಗಿ ಅದೇನಿದ್ರೆ ನಾನು ಕಮಿಷನರ್ ಜೊತೆ ಮಾತಾಡ್ತೇನೆ. ಪದೇ ನಾನು ಮಾತಾಡ್ತೀನಿ. ಇಂಥವು ನೋಡಿ, ಒಂದು ಸರ್ವೆ ವಿಷಯದಲ್ಲಿ ಯಾರೋ ಮಿಸ್ಟೇಕ್ ಮಾಡ್ತಾರೆ, ಟೋಟಲ್ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಂಥವು ಅಲ್ಲೊಂದು ಇಲ್ಲೊಂದು ಆಗಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಾನು ಮಾತಾಡ್ತೀನಿ. ಎಲ್ಲ ನಾನು ನಿನ್ನೆ ಹೇಳಿದ್ದೀನಿ ನೋಡಿ, ಇಂತಹ ವಿಷಯಗಳಲ್ಲಿ 100% ಆಗುತ್ತೆ ಅಂತ ನಾವು ಯಾರು ಹೇಳೋದು. ಸ್ವಲ್ಪ ಏರುಪೇರು ಇರ್ಬೋದು, ಅದನ್ನ ಕಮಿಷನರ್ ನೋಡ್ಕೋತಾರೆ. ಸಿಬ್ಬಂದಿ ಅವರು ಸರಿಯಾಗಿ ಸರ್, ಅದೇ ನಾನು ಹೇಳ್ತಿದ್ದೆ, ಬೀಟ್ ಎನಿ ಸರ್ವೆ, ಅದು ಜಾತಿ ಗಣಿತದಾಗಿರಲಿ, ಒಳ ಮೀಸಲಾತಿ ಆಗಿರಲಿ, ಸರ್ವೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್. ನನ್ನ ಹತ್ರ ಬಂದು ಕೇಳಬೇಕು. ಸುಮ್ಮನೆ ಸ್ಟಿಕ್ಕರ್ ಅನಿಸ್ಬಿಟ್ಟು ಹೋದ್ರೆ ಯಾರು ಗೊತ್ತಿರುತ್ತೆ? ಖಾಲಿ ಮನೆಗೂ ಸ್ಟಿಕ್ಕರು, 5 ಮನೆ ಇರೋಲ್ಲೂ ಸ್ಟಿಕ್ಕರು, ಒಳಗಡೆ ಬಂದೇ ಇಲ್ಲ ಆಸಾಮಿಗಳು. ಇದು ಹಣೆ ಬರಹ. ಇಟ್ಸ್ ಎವರ್ ಸೀನ್ ವರ್ಸ್ಟ್ ಪ್ರೋಸೆಸ್. ಎಸ್, ಸಿದ್ದರಾಮಯ್ಯ ಅವರಾಗಲಿ, DCM ಆಗಲಿ, ಯಾರೇ ಆಗಲಿ ಈ ಡಿಪಾರ್ಟ್ಮೆಂಟಲ್ಲಿ, ದೇ ಕಾಂಟ್ ಗಿವ್ ಎಕ್ಸ್ಕ್ಯೂಸ್. ಐ ಆಮ್ ಟೋಟಲಿ ಒಪೋಸಿಂಗ್ ಇಟ್. ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ ಇದೆ, ಯಾಕ್ರಿ ಆನ್ಲೈನಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತ. ನೋ, ಒನ್ CM ಕಾಂಟ್ ಟಾಕ್ ಲೈಕ್ ದ್ಯಾಟ್. ಇಂಪಾಸಿಬಲ್. ಇವರು ಇದನ್ನು, ಈ ಡ್ರಾಮಾಗಳು ಶುರುವಾಗಿದ್ದು ಇವತ್ತು ನಿನ್ನೆದ್ದಲ್ಲ. ನಾವು ಸಿದ್ದರಾಮಯ್ಯನವರು ಬಂದ ನಂತರನೇ ಈ ಡ್ರಾಮಾಗಳನ್ನು ಕೇಳ್ತಾನೆ ಇದ್ದೀವಿ. ಜಾತಿ ಗಣತಿ ಅಂತ. ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಚೀಟಿಂಗ್ ದ ಪಬ್ಲಿಕ್. ಪ್ರತಿಯೊಬ್ಬ ಮತದಾರರನ್ನು ಇವರು ಚೀಟ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ನಾಟ್ ಎ ಮಿಯರ್ ಎಕ್ಸ್ಕ್ಯೂಸ್. ನಾವು ಕೇಳಿದ ಕೂಡಲೇ ರೂಡಾಗಿ ಆನ್ಸರ್ ಮಾಡಿಬಿಟ್ರೆ, ಆನ್ಲೈನಲ್ಲಿ ಇಲ್ವಾ? ನೀವೇ ತುಂಬ ಸಲ ಹೇಳಿದ್ದೀರಿ. ಎಷ್ಟು ಜನಕ್ಕೆ ಆನ್ಲೈನಲ್ಲಿ ಹೋಗಿ ಮಾಡ್ಲಿಕ್ಕೆ ಬರುತ್ತೆ? ಹಳ್ಳಿಯವ್ರು ಯಾರು ಮಾಡ್ತಾರೆ? ಯಾರಿಗೆ ಬರುತ್ತೆ? ಆ್ಯಂಡ್ ವೈ ದೇ ಹ್ಯಾಸ್ ಟು ಡೂ, ವೈ ದೇ ಹ್ಯಾಸ್ ಟು ಡೂ ಆ್ಯಂಡ್ ದ ಪ್ರೊಸೆಸ್. ನೀವು ಈಗ ಏನು ಮಾಡ್ತಾ ಇದ್ದೀರಲ್ವಾ, ಯು ಡೋಂಟ್ ಹ್ಯಾವ್ ಕಂಟ್ರೋಲ್. ಇದು ತೋರಿಸ್ತಾ ಇದೆ ನಿಮಗೆ ಒಂದು ಜಾತಿ ಗಣತಿ ಮಾಡುವಷ್ಟು ಯೋಗ್ಯತೆ ನಿಮ್ಮ ಗೌರ್ಮೆಂಟ್ಗೆ ಇಲ್ವಾ, ಅಥವಾ ಅಡ್ಮಿನಿಸ್ಟ್ರೇಷನ್ ದಟ್ ಹೋಲ್ಡ್ ವೆದರ್ ಯು ಡೋಂಟ್ ಹ್ಯಾವ್. ನೀವು ಅಧಿಕಾರಿಗಳಿಗೆ ಕರೆದು ಎಸ್ ಯು ಕಾಂಟ್ ಡೂ, CM ಆಗಲಿ ಅಥವಾ ಸಚಿವರಾಗಲಿ ಅಥವಾ DCM ಆಗಲಿ ಹೋಗಿ ಮಾಡಲಿಕ್ಕಾಗಲ್ಲ. ಯು ಕುಡ್ ಹ್ಯಾವ್ ಇದನ್ನು ಬೇರೆ ಅವರಿಗೆ ವಹಿಸ್ಕೊಟ್ಟಿರ್ಬೋದು.
ಅದು ಕಾಂಟ್ರಾಕ್ಟಾ ಅಥವಾ ಎಂಪ್ಲಾಯೀಸ್, ಐ ಡೋಂಟ್ ಬಾದರ್. ಬಟ್ ಯು ಆರ್ ಪೇಯಿಂಗ್ ಫಾರ್ ಇಟ್. ನೀವು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ, ನೀವು ಜನಗಳ ಟ್ಯಾಕ್ಸನ್ನು ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಿ. ನಿಮ್ಮ ರಾಜಕೀಯ ಚಟಗಳಿಗಾಗಿ ಈ ಜಾತಿಗಳನ್ನು, ಪಂಗಡಗಳನ್ನು, ರಿಲಿಜಿಯಸ್ಗಳನ್ನು ಹುಟ್ಟು ಹಾಕಿ 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 ರಿಸರ್ವೇಷನಿಂದ ಹಿಡಿದು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ. ಇದು ಜಾಸ್ತಿ ಜನಗಳ ಉಪಯೋಗಕ್ಕಿಂತ ನಿಮ್ಮ ರಾಜಕೀಯ ಚಟಗಳಿಗೆ ಇದೆಲ್ಲ ನಡೀತಾ ಇದೆ. ಆ್ಯಂಡ್ ಹೂಸ್ ಮನಿ? ಪ್ರತಿಯೊಬ್ಬ ಬಡವನ ನೀವು GST ಇಂದ ಹಿಡಿದು ಕಲೆಕ್ಟ್ ಮಾಡ್ತಿರಲ್ಲ, ಅದರ ದುಡ್ಡನ್ನು ನೀವು ಉಪಯೋಗಿಸ್ಕೊಳ್ತಾ ಇದ್ರಿ. ವಾಟ್ ಈಸ್ ದ ಪ್ರೋಸೆಸ್? ನೀವು ಮಾಡ್ತಾ ಇರೋ ಪ್ರೋಸೆಸ್ಸಲ್ಲಿ ಅನಿಸಿದಾರಲ್ಲ ನೋಡಿ. ಐ ಆಮ್ ಆಸ್ಕಿಂಗ್ CM ಟು ವಾಚ್ ದಿಸ್. ನೋ, ನೀವು ಇಷ್ಟೊಂದು ಮೆಚ್ಯೂರ್ಡ್ CM ಆಗಿ ನಿಮ್ಮನ್ನು ಜನಗಳು ಫೈನಾನ್ಷಿಯಲಿ ಏನು ವೆಲ್ ವರ್ಸ್ಟ್, ಸಿದ್ದರಾಮಯ್ಯನವರು ₹1 ಆ ಕಡೆ ಈ ಕಡೆ ಆಗಲಿಕ್ಕೆ ನೋಡಿಲ್ಲ. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನೋಡಿದರೆ ಸಿದ್ದರಾಮಯ್ಯನವರು ನಂಬರ್ 1 ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅಂತ ಹೇಳ್ಕೊಂಡಿರುವಾಗ, ಐ ಡೋಂಟ್ ಥಿಂಕ್ ಸೊ ಮೈ CM ಕಾಂಟ್ ಗಿವ್ ಲೈಕ್ ಬುಲ್ಶಿಟ್ ಸ್ಟೇಟ್ಮೆಂಟ್. ಐ ಆಮ್ ಟೆಲಿಂಗ್ ಯು, ನೋ, ನೀವು ಕರೆದು ಮಾತಾಡಬೇಕು, ನೀವು ಆ್ಯಕ್ಷನ್ಸ್ ತಗೊಬೇಕು. ಅದು ಕಾಂಟ್ರಾಕ್ಟರ್ ತಪ್ಪ, ಅದು ಅಡ್ಮಿನಿಸ್ಟ್ರೇಟರ್ದ ತಪ್ಪ, ಅಥವಾ ಅಧಿಕಾರಿಯ ತಪ್ಪ. ಯು ಕಾಂಟ್ ಫೂಲ್ ಪೀಪಲ್. 30 ಮನೆ ಇರಲಿ, 1,000 ಮನೆ ಇರೋ ಅಪಾರ್ಟ್ಮೆಂಟ್ಗೆ ಕೆಳಗಡೆ ಬಂದ್ಬಿಟ್ಟು 1,000 ಸ್ಟಿಕ್ಕರ್ ಕೊಟ್ಟು ಅಣಿಸ್ಬಿಟ್ರಿ ಅಂತ ಹೇಳಿ ಹೋದರೆ, ಹೌ ಕ್ಯಾನ್ ಯು ಥಿಂಕ್? ಆ್ಯಂಡ್ ಇಟ್ ಈಸ್ ಚಾರ್ಜ್ಡ್. ಸಿದ್ದರಾಮಯ್ಯ ಅವರೇ, ಇಟ್ ಇಸ್ ಎ ಸೀರಿಯಸ್ ಇಶ್ಯೂ.